Good afternoon. Okay, ಎಲ್ಲರಿಗೂ good afternoon. Again, welcome back to my channel. So this is Pradeep of Maths Teacher. So ಮೊದಲನೇದಾಗಿ VGT Academy ಆ್ಯಪ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಪ್ಲೇ ಸ್ಟೋರ್ನಲ್ಲಿ ಲಭ್ಯವಿದೆ. ಓಕೆ, ಸೊ VGT Academy ಆ್ಯಪ್ನಲ್ಲಿ ನಿಮಗೆ ಟೆಟ್ ಕೋರ್ಸ್ ಕೇವಲ 325 ರೂಪಾಯಿಗೆ ಮ್ಯಾಥ್ಸ್ ಫಿಸಿಕ್ಸ್ ಇರುತ್ತೆ, ಪೇಪರ್ 1 ಮತ್ತು ಪೇಪರ್ 2 ಸಪ್ರೇಟಾಗಿ. ಹಾಗೆ HSTR GPSTR ಕೋರ್ಸ್ ಕೂಡ ಸ್ಪೆಸಿಫಿಕ್ ಪೇಪರ್ ಅಂತ ಏನು ಹೇಳ್ತೀವಿ, MCQs ಮತ್ತು ಡಿಸ್ಕ್ರಿಪ್ಟಿವ್ ಎರಡೂ ಸೇರಿಸಿ ನಿಮಗೆ ಕೇವಲ 525 ಅದು ಕೇವಲ 399 ರೂಪಾಯಿಗಿದೆ. ಸೊ ಹೋಗಿ ಯೂಸ್ ಮಾಡ್ಕೋಬಹುದು. ಕೋರ್ಸನ್ನು ತಗೊಂಡು ನೀವುಗಳು ಅದನ್ನು ಯೂಸ್ ಮಾಡ್ಕೋಬಹುದು. ಜೊತೆಗೆ ಅಕಾಡೆಮಿ ಆ್ಯಪ್ನಲ್ಲಿ VGT ಅಕಾಡೆಮಿ ಆ್ಯಪ್ನಲ್ಲಿ ಮಾಕ್ ಟೆಸ್ಟ್ ಮತ್ತು ಕ್ವಿಜ್ ಇದು ಕೂಡ ಲಭ್ಯವಿದೆ. ಸೊ ಯಾರಾದರೂ ಟೀಚಿಂಗ್ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತಂದರೆ ಮಾಕ್ ಟೆಸ್ಟ್ ಕ್ವಿಝು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಇದು ಕೂಡ 99 ರೂಪಾಯಿಗೆ ಕೇವಲ ಲಭ್ಯ ಇರುತ್ತೆ. ಹೋಗಿ ನೀವು ಅದನ್ನು ಕೋರ್ಸನ್ನು ಬೈ ಮಾಡಬಹುದು. ಈ ಒಂದು ಕ್ವಿಝು ಟೆಸ್ಟು ಈ HSTR GPSTR ಟೆಟ್ನ ಕೋರ್ಸ್ಗಳಲ್ಲೂ ಲಭ್ಯ ಇರುತ್ತೆ. ಓಕೆ, ಸೊ ಮತ್ತು ಈ ತರಗತಿಗಳು HSTR GPSTR ಟೆಟ್ ಇಂಪಾರ್ಟೆಂಟ್ ಕ್ವಶನ್ಸ್, ಮ್ಯಾಥ್ಸ್ನಲ್ಲಿ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ತಗೊಂಡು ಸೊಲ್ಯೂಷನ್ಸನ್ನು ಕೊಡುವಂತಹ ತರಗತಿಗಳು. ಓಕೆನಾ, ಈಗಾಗಲೇ 2 ಕ್ಲಾಸ್ ಆಗಿದೆ. ಸೊ ಹೋಗಿ ನೀವು ಕಳೆದ 2 ಕ್ಲಾಸ್ಗಳನ್ನು ನೋಡಬಹುದು. ಓಕೆ, ಮತ್ತು ಆದಷ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನೇ ಹೆಚ್ಚಿನ ಮಾಹಿತಿ ಬೇಕು ಅಂದರೆ 8088100752 ಇದಕ್ಕೆ ನೀವು ಕಾಲ್ ಮಾಡ್ಬೋದು. ಓಕೆನಾ, ಸೊ ಇದೆಲ್ಲವೂ ಕೂಡ ನನ್ನ ಕಳೆದ ತರಗತಿಯಲ್ಲಿ ಮುಗ್ದಿರುವಂಥದ್ದು. ಈಗ ಇವತ್ತಿನ ತರಗತಿಯಲ್ಲಿ ಅದರ ಕಂಟಿನ್ಯೂಷನ್ ಅನ್ನು ಮಾಡ್ಕೊಂಡು ಹೋಗೋಣ. ಸೊ ಫೈಂಡ್ ದ ವ್ಯಾಲ್ಯೂ ಆಫ್ k if the points a of 2, 3, b of 4, k and 6 of -3 are collinear. 2, 3, 4, k, 6, -3 ಈ ರೀತಿ ಇದ್ದಾಗ ಸಹರೇಖೀಯಗಳಾಗಿದ್ದರೆ ಅಥವಾ ಸರಳ ರೇಖೀಯ ಬಿಂದುಗಳಾಗಿದ್ದರೆ ಅದರಲ್ಲಿ ಕೇನ ಮೌಲ್ಯವನ್ನು ಕಂಡುಹಿಡಿಯಿರಿ. ಕೊಲೀನಿಯರ್ ಅಂತ ನಾವು ಹೇಳ್ತೀವಿ. ನೋಡಿ, ಎಲ್ಲಿ ಯಾವಾಗ ಕೊಲೀನಿಯರ್ ಅನ್ನೋ ವರ್ಡ್ ಬರುತ್ತೋ ಅರ್ಥ ಮಾಡ್ಕೊಳ್ಳಿ, ಸಹರೇಖೀಯ ಅನ್ನುವಂತಹ ಒಂದು ವರ್ಡ್ ಬರುತ್ತೋ ಆಗ ನೀವು ಯೂಸ್ ಮಾಡಬೇಕಾಗಿರುವಂತಹ ಸೂತ್ರ ನಾವು ನಿನ್ನೆ ತರಗತಿಗಳಲ್ಲೇ ಮಾತಾಡ್ತಿದ್ದೋ, ನೆನಪಿದೆಯಾ? ಏರಿಯಾ ಆಫ್ ಅ ಟ್ರಯಾಂಗಲ್ ಹಾಫ್ ಇಂಟು, ಅದೇ ಸೂತ್ರವನ್ನು ನೀವು ಯೂಸ್ ಮಾಡಬೇಕು. ಆದರೆ ಇಲ್ಲಿ ಒಂದು ಚೇಂಜ್ ನಾನು ಈಸಿ ಮೆಥಡಲ್ಲಿ ಒಂದು ಹೇಳ್ಕೊಡ್ತೀನಿ. ಸೊ ಏನು ಅನ್ನೋದನ್ನ ಮಾತಾಡೋಣ. ಓಕೆ, ಏನದು ನೋಡಿ, ಕೊಲಿನಿಯರ್ ಅಂತ ಏನು ಇತ್ತು ಅಂತಂದರೆ ಆಗ ನಮಗೆ ಈ ಒಂದು ತ್ರಿಭುಜ, ಇದು ಎ ಕೋಆರ್ಡಿನೇಟ್ಸು, ಬಿ ಕೋಆರ್ಡಿನೇಟ್ಸು, ಸಿ ಕೋಆರ್ಡಿನೇಟ್ಸು, ಸರಿನಾ? ಇದು x1 y1, ಇದು x2 y2, ಇದು x3 y3. ಕೊಲಿನಿಯರ್ ಅಂತಂದರೆ ಸಹರೇಖೀಯಗಳಾಗಿರಬೇಕು ಅಂದರೆ ಇಲ್ಲಿ ಎ ಮತ್ತು ಬಿ ಮತ್ತು ಸಿ ಅನ್ನುವಂತಹ ಕೋಆರ್ಡಿನೇಟ್ಸ್ಗಳು ಒಂದೇ ಸರಳ ರೇಖೆಯ ಮೇಲೆ ಬಿದ್ದಿರಬೇಕು. ಅರ್ಥ ಆಗ್ತಿದೆಯಾ? ಒಂದೇ ಸರಳ ರೇಖೆಯ ಮೇಲೆ ಬಿದ್ದಿದ್ರೆ ಆಗ ಈ 3 ನಿರ್ದೇಶಾಂಕಗಳನ್ನು ನಾವು ಕೊಲಿನಿಯರ್ ಪಾಯಿಂಟ್ಸ್ ಅಂತ ಕರಿತೀವಿ. ಆದರೆ ಇಲ್ಲಿ ತ್ರಿಭುಜದಲ್ಲಿ ನಾವು ಕೊಟ್ಟಾಗ, ಅರ್ಥ ಮಾಡ್ಕೊಳ್ಳಿ, ತ್ರಿಭುಜಕ್ಕೆ ಕೊಟ್ಟಾಗ ಅದು ಸರಳ ರೇಖೀಯ ಆಗಿರಲ್ಲ. ಹಾಗಾಗಿ ಇದು ಕೊಲಿನಿಯರ್ ಪಾಯಿಂಟ್ಸ್ ಅಂತ ಕೊಟ್ಟರೆ ಆಗ ಈ ಒಂದು ತ್ರಿಭುಜದ ಏರಿಯಾ ಏನಾಗುತ್ತೆ ಅಂದರೆ 0 ಆಗುತ್ತೆ. ಓಕೆನಾ, ಇದು ಮೊದಲನೇ ಪಾಯಿಂಟು. ಹಾಗಾದರೆ ಏರಿಯಾ ಫಾರ್ಮುಲಾ ನಿಮ್ಗೆ ಗೊತ್ತು, ಅರ್ಧ ಇಂಟು ಇಷ್ಟೆಲ್ಲ ಉದ್ದಕ್ಕೆ ಫಾರ್ಮುಲಾ ಇದೆಯಲ್ಲ, ಇದನ್ನು ಹಾಕೊಂಡು ಮಾಡಬೇಕು. ಆದರೆ ನಾನು ಆ ಸೂತ್ರವನ್ನು ಯೂಸ್ ಮಾಡ್ಕೊಳ್ತಾನೆ ಒಂದು ಸಿಂಪಲ್ ಆಗಿರೋ ಸೂತ್ರವನ್ನು ಯೂಸ್ ಮಾಡಿಕೊಂಡು ಬೇಗ 5 ಸೆಕೆಂಡಲ್ಲಿ ಫೈಂಡ್ ಔಟ್ ಮಾಡೋದು ಹೇಗೆ ಅನ್ನೋದನ್ನ ಹೇಳ್ತೀನಿ. ಇದರಲ್ಲೂ ಯೂಸ್ ಮಾಡಬಹುದು, ಬಟ್ ಆದರೆ ಸೊ ಈಗ ನಾನು ಹೇಳುವ ಸೂತ್ರದಿಂದ ನಾವು ಆರಾಮಾಗಿ ಮಾಡ್ಕೋಬಹುದು. ಹೇಗೆ? ಅದು ಕೊಲಿನಿಯರ್ ಅಂತ ಇರಬೇಕು, ತ್ರಿಭುಜ ಅಂತ ಇರಬೇಕು. ಅಂತಹ ಸಂದರ್ಭದಲ್ಲಿ ನೀವು ಸ್ಲೋಪ್ ಫಾರ್ಮುಲಾವನ್ನು ಯೂಸ್ ಮಾಡಬಹುದು. ಸೊ ಸ್ಲೋಪ್ ಫಾರ್ಮುಲಾ ಏನು ಹೇಳುತ್ತೆ ಅಂದರೆ y2 - y1 ಡಿವೈಡೆಡ್ ಬೈ
x2 ಮೈನಸ್ x1. ಸೊ ಈ ಸೂತ್ರವನ್ನು ಯೂಸ್ ಮಾಡಿಕೊಂಡು ಈ ಬೆಲೆಯನ್ನು ಕೆ ಬೆಲೆಯನ್ನು ನಾವು ಕಂಡುಹಿಡಿಬಹುದು. ಓಕೆನಾ? ಹೇಗೆ ಸರ್ ಅನ್ನೋದನ್ನು ನಾವು ನೋಡೋದಾದರೆ ಸಿಂಪಲ್ ನೋಡಿ, 2, 3, 4, ಕೆ, ಆಮೇಲೆ 6, -3 ಈ ರೀತಿ ಕೊಟ್ಟಿರ್ತಾರೆ ಅಂತ ಅಂದ್ಕೊಳ್ಳಿ. ಇದನ್ನೇನು ನೀವು x1 y1 x2 y2 ಅಂತ ಕರಿತೀರಾ, ಇದನ್ನ x3 y3 ಅಂತ ಕರಿತೀರಾ ಆಸ್ ಯೂಶುವಲ್. ಈಗ ಮೊದಲ ಎರಡಕ್ಕೆ ಸ್ಲೋಪ್ ಫಾರ್ಮುಲಾ ಹಾಕಿದ್ರೆ y2 ಮೈನಸ್ y1 ಡಿವೈಡೆಡ್ ಬೈ x2 ಮೈನಸ್ x1. ಸೊ x2 ಮೈನಸ್ x1. ಓಕೆನಾ? ನೋಡಿ ಈಕ್ವಲ್ಸ್ ಟು, ಈಗ ಇವೆರಡಕ್ಕೆ ಸ್ಲೋಪ್ ಫಾರ್ಮುಲಾ ಹಾಕಿದ್ರಲ್ಲ, ಈಗ ಇವೆರಡಕ್ಕೆ ಸೂತ್ರ ಹಾಕಿ, ಯಾವುದು ಸ್ಲೋಪ್ ಫಾರ್ಮುಲಾವನ್ನು ಹಾಕಿ. ಓಕೆನಾ? ಸೊ ಮೊದಲ ಎರಡಕ್ಕೆ ಹಾಕಿದ್ರಿ, ಈಗ 2, 3ಕ್ಕೆ ಹಾಕಿ. 2, 3ಕ್ಕೆ ಹಾಕಿದ್ರೆ y3 ಮೈನಸ್ y2 ಡಿವೈಡೆಡ್ ಬೈ x3 ಮೈನಸ್ x2. ನೋಡಿ, ಇದು ಸಿಂಪಲ್ ಆಗಿ ನಾವು ಆರಾಮಾಗಿ ಕೆ ಬೆಲೆಯನ್ನು ಕಂಡುಹಿಡ್ಕೊಳ್ಳೋದಕ್ಕೆ ಇರುವಂತಹ ಒಂದು ಮೆಥಡ್ ಅಂತ ನಾವು ಹೇಳ್ತೀವಿ, ಅಥವಾ ನಾವೇನು ಹೇಳ್ತೀವಿ ಅಂದರೆ ಒಂದು ಈಸಿ ಮೆಥಡ್ ಅಂತ, ಶಾರ್ಟ್ ಟ್ರಿಕ್ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಏರಿಯಾ ಆಫ್ ಅ ಟ್ರಯಾಂಗಲ್ ಹಾಫ್ ಇಂಟು x1 y2 ಮೈನಸ್ y1 ಹಾಕೊಂಡು ಮಾಡಬೇಕು, ಬಟ್ ಅದನ್ನು ಮಾಡ್ಕೊಳ್ತಾ ಕೂತ್ಕೊಂಡ್ರೆ ಟೈಮ್ ಆಗುತ್ತೆ, ಅದನ್ನು ಬೇಡ, ಇದನ್ನು ಮಾಡ್ಕೊಳ್ಳೋಣ ಅನ್ನೋದೇ ನನ್ನ ಒಂದು ಸಿಂಪಲ್ ಕಾನ್ಸೆಪ್ಟ್ ನಿಮ್ಗೆ ಹೇಳಿದ್ದು. ಕ್ಲಿಯರಾ? ಸರಿ, ಹಾಗಾದರೆ ಇಲ್ಲಿ ನಾವು ನೋಡೋದಾದರೆ ಸಿಂಪಲ್ ನೋಡಿ, ಈಗ ಇದನ್ನು ಓರೆ ಗುಣಾಕಾರ ಮಾಡಿದ್ರೆ ತಂತನಗೆ ಕೆ ಬೆಲೆ ಸಿಗುತ್ತೆ. ಸೊ ಕೆ ಮೈನಸ್ 3, 4ರಲ್ಲಿ 2 ಹೋದರೆ 2, -3 ಮೈನಸ್ ಕೆ ಹಾಗೆ ಇರಲಿ, ಭಾಗಿಸು 6ರಲ್ಲಿ 4 ಹೋದರೆ 2. ಸರಿ, ಇದನ್ನು ಓರೆ ಗುಣಾಕಾರ ಮಾಡಿ. 2 ಇಂಟು ಕೆ ಅಂದರೆ 2 ಮೈನಸ್ 3 2 6 ಈಕ್ವಲ್ಸ್. ಅರ್ಥ ಆಯ್ತಾ? 2 ಇಂಟು ಕೆ 2ಕ್ಕೆ, 3 2 6 ಈಕ್ವಲ್ಸ್ 3 2 6, ಯಾವ 6? -6, ಆಮೇಲೆ -2ಕೆ. ಸರಿನಾ? 3 2 6, 2 ಇಂಟು ಕೆ ಅಂದರೆ -2ಕೆ. ಈಗ -2ಕೆ ಈ ಕಡೆ ಕರ್ಕೊಳ್ಳಿ, +2ಕೆ, -6 ಇದೆ, +6 ಆಚೆ ಕರ್ಕೊಳ್ಳಿ, ಸಾರಿ -6 ಆಚೆ ಕರ್ಕೊಳ್ಳಿ, +6 ಆಗುತ್ತೆ. 2ಕೆ ಅಂದರೆ 4ಕೆ ಈಕ್ವಲ್ಸ್ 6ಕ್ಕೆ 6 ಹೋದರೆ 0, ಹಾಗಾದರೆ ಕೆನ ಬೆಲೆ 0. ಈ ರೀತಿಯಾಗಿ ನಾವು ಫೈಂಡ್ ಔಟ್ ಮಾಡಬಹುದು. ಸೊ ಏರಿಯಾ ಆಫ್ ಅ ಟ್ರಯಾಂಗಲ್ ಯೂಸ್ ಮಾಡಿಕೊಂಡ್ರೆ ನಿಮಗೆ ಸ್ವಲ್ಪ ಉದ್ದ ಬರುತ್ತೆ, ಸ್ವಲ್ಪ ಟೈಮು ಕೂಡ ಹಿಡಿಯುತ್ತೆ, ಕನ್ಸಂಪ್ಷನ್ ಆಗುತ್ತೆ. ಇದನ್ನು ಈ ರೀತಿ ಮಾಡಿ ಆರಾಮಾಗಿ ಮಾಡ್ಕೋಬಹುದು. ಅದಕ್ಕೆ ನಾನು ಕೊಟ್ಟಂತಹ ಸೂತ್ರ ಯಾವುದು ಅಂದರೆ ಇದು, ಯಾವುದು? ಸ್ಲೋಪ್ ಫಾರ್ಮುಲಾ, y2 ಮೈನಸ್ y1 ಡಿವೈಡೆಡ್ ಬೈ x2 ಮೈನಸ್ x1. ಐ ಹೋಪ್ ಇಟ್ ಹ್ಯಾಸ್ ಬಿನ್ ಕ್ಲಿಯರ್ಡ್. ಸೊ ಅದು ನಿಮಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಓಕೆನಾ? ಓಕೆ, ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಓಕೆ, the sum of all odd numbers between 0 and 52. 0 ಮತ್ತು 52ರ ನಡುವಿನ ಎಲ್ಲ ಬೆಸ ಸಂಖ್ಯೆಗಳ ಮೊತ್ತ. ಬೆಸ ಸಂಖ್ಯೆಗಳಂದರೆ 1, 3, 5, ಆಮೇಲೆ 7 ... ಎಷ್ಟಿದೆ? ಲಾಸ್ಟ್ ಒನ್ 51. ಅವರು ಕೇಳಿರೋದು ಸಮ್ ಅಂದರೆ ಪ್ಲಸ್ ಬರ್ತಬೇಡ, 1 + 3 + 5 + 7 + 51, 52 ಅನ್ನೋದು ಈವನ್ ನಂಬರ್. ಅರ್ಥ ಆಗ್ತಿದೆಯಾ? ಸೊ ಅವ್ರು ಕೇಳಿರೋದು ಬೆಸ, ಸಮಸಂಖ್ಯೆ ಎಲ್ಲ ಬೆಸ, ಹಾಗಾದ್ರೆ 51. ಸೊ ಇದು A1 ಆಗುತ್ತೆ, ಇದು A2 ಆಗುತ್ತೆ, ಇದು AN ಆಗುತ್ತೆ. ಸೊ ಎಷ್ಟು ಬರುತ್ತೆ? ಇದು ಸಮ್ ಕೇಳಿದ್ದಾರೆ. ಅಂದರೆ ಮೊದಲು ಇದರ ಮಧ್ಯದಲ್ಲಿ ಎಷ್ಟು ನಂಬರ್ಗಳಿದೆ ಅಂತ ಕಂಡಿಟ್ಕೊಳ್ಳಿ. ಅದಕ್ಕೆ ನಾವು ಯೂಸ್ ಮಾಡುವಂತಹ ಸೂತ್ರ AP-ಯಲ್ಲಿ A + n - 1 × D. ಆಯ್ತಾ? ಇಲ್ಲಿ AN ಅಂದರೆ 51, A ಅಂತಂದರೆ 1, ಕ್ಲೋಸ್ ಮಾಡ್ಕೊಳ್ಬೇಕು. ಓಕೆನಾ? ಪ್ಲಸ್ n ಅಂದರೆ ಗೊತ್ತಿಲ್ಲ, ಯಾಕೆಂದರೆ ಅವುಗಳ ಮಧ್ಯೆ ಎಷ್ಟು ಸಂಖ್ಯೆ ಇದೆ ಅಂತ ಗೊತ್ತಿಲ್ವಲ್ಲ. ಸೊ ಕಾಮನ್ ಡಿಫ್ರೆನ್ಸ್ ಅಂದರೆ D, A2 - A1, 3ರಲ್ಲಿ 1 ಹೋದರೆ 2. ಸೊ ಕಾಮನ್ ಡಿಫ್ರೆನ್ಸ್ 2. 51 = 1 +
2 ಎನ್, ಈ ಎರಡನ್ನೇ ಎನ್ಗೂ ಎರಡನ್ನ ಒಂದಕ್ಕೂ, 2 ಒಂದ್ಲಿ 2. ಸೊ 51 ಈಕ್ವಲ್ಸ್ ಒಂದರಲ್ಲಿ 2 ಹೋದರೆ -1 ಪ್ಲಸ್ 2n. ಹಾಗಾದರೆ 51 ಪ್ಲಸ್ 1 ಈಕ್ವಲ್ಸ್ ಟು 2n. 52 ಈಕ್ವಲ್ಸ್ ಟು 2n ಆಗುತ್ತೆ. 2ರಿಂದ ಬಾಗಿಸ್ಬಿಡಿ, 2 2ಲಿ 4, 1 ಉಳ್ಕೋತು, 2 6ಲಿ. ಹಾಗಾದರೆ ಎನ್ನ ಬೆಲೆ ಎಷ್ಟಾಯಿತು? 26. ಹಾಗಾದರೆ 0 ಮತ್ತು 52ರ ಮಧ್ಯೆ ಎಷ್ಟು ಸಂಖ್ಯೆಗಳಿದೆ ನಮಗೆ? 26 ಬೆಸ ಸಂಖ್ಯೆಗಳಿದೆ. ಸರ್, ನೀವು ಈ ರೀತಿ ಮಾಡೋದು ಬದಲು ಟೋಟಲ್ ಅವರು 0ಇಂದ 52 ಕೊಟ್ಟಿದ್ದಾರಲ್ವಾ, 52ಅನ್ನು 2ರಿಂದ ಬಾಗಿಸ್ಬಿಡಿ ಸರ್. 52ಅನ್ನು 2ರಿಂದ ಬಾಗಿಸಿದ್ರೆ ನಿಮಗೆ 2 1ಲಿ 2 2ಲಿ 4, 2 6ಲಿ 26 ಬರುತ್ತಲ್ಲ, ಡೈರೆಕ್ಟಾಗಿ ತಗೋಬಹುದಿತ್ತಲ್ಲ. ಅಂದರೆ ಖಂಡಿತವಾಗ್ಲೂ ಎಕ್ಸಾಮಲ್ಲಿ ನಾನು ಹಾಗೆ ತಗೊಳ್ಳೋದು. ಆದರೆ ನಾನಿಲ್ಲಿ ಪ್ರಾಬ್ಲಮ್ನ ಮಾಡ್ತಾ ಇರೋದ್ರಿಂದ ಕೆಲವೊಬ್ಬರಿಗೆ ಗೊತ್ತಿರುತ್ತೆ, ಕೆಲವೊಬ್ಬರಿಗೆ ಗೊತ್ತಿರಲ್ಲ. 26 ಹೆಂಗೆ ಬಂತು ಅನ್ನೋದು ಗೊತ್ತಾಗಲ್ಲ. ಹಾಗಾಗಿ ಸ್ಟೆಪ್ಸ್ ಬರೆದು ತೋರಿಸ್ದೆ ಅಷ್ಟೇ. ಸೊ ನಿಮಗೆ ಮಾಡಿ ತೋರಿಸ್ದೆ ಅದನ್ನು, ಓಕೆನಾ? ಸೊ ಅಷ್ಟೇ ನಾನು ಮಾಡಿದ್ದು, ಇನ್ನೇನೂ ಇಲ್ಲ. ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾನು ಈಗ ಎರಡನೇ ಮೆಥಡ್ ಮಾಡಿದ್ನಲ್ಲ, 52/2 ಅಂತ, ಹಾಗೂ ಮಾಡಬಹುದು. ಆ ರೀತಿಯೂ ಖಂಡಿತವಾಗ್ಲೂ ಮಾಡಬಹುದು. ಕಾಲಾವಕಾಶ ಸಮಯವೂ ಕೂಡ ನಿಮಗೆ ಉಳಿಯುತ್ತೆ, ಓಕೆನಾ? ಸರಿ, ಇಲ್ಲಿ n26 ಆದರೆ ಅವ್ರು ಕೇಳೋದು ಸಮ್. ಸೊ ಸಮ್ನ ಸೂತ್ರ n/2 ಇಂಟು a ಪ್ಲಸ್ an. ಸೊ n ಅಂದರೆ ಎಷ್ಟು ಅಂತ ಗೊತ್ತಾಯಿತು? 26/2. a ಅಂತಂದರೆ 1 ಪ್ಲಸ್ an ಅಂತಂದರೆ 51. ಸೊ 2 1ಲಿ 2 1ಲಿ 2 3ಲಿ 6. ಸೊ 13 ಇಂಟು 51 ಪ್ಲಸ್ 2 52. ಸೊ 13 ಇಂಟು 52, 2 ಅಂಕಿಯ ಸಂಖ್ಯೆಯನ್ನು ಕೇವಲ 5 ಸೆಕೆಂಡಲ್ಲಿ ಮಲ್ಟಿಪಲ್ ಮಾಡೋದು ಗೊತ್ತಿರಬೇಕು. ಐ ಹೋಪ್ ಕೆಲವೊಬ್ರಿಗೆ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಗೊತ್ತಿಲ್ಲ ಅನ್ನೋರು ನೋಡ್ಕೊಳ್ಳಿ. ಇದು ಮೆಥಡ್. ಎಕ್ಸಾಮಲ್ಲಿ ಕೂತ್ಕೊಂಡಾಗ ನಾರ್ಮಲ್ ಮೆಥಡಲ್ಲಿ ಮಾಡ್ತಾ ಕೂತ್ಕೊಳ್ಬಾರ್ದು, ಓಕೆನಾ? ಸೊ ನೀವುಗಳು ಅದನ್ನು ಈಸಿ ಮೆಥಡಲ್ಲಿ ಮಾಡಬೇಕು. ಓಕೆನಾ? ಸರಿ, ಈಸಿ ಮೆಥಡಲ್ಲಿ ಮಾಡೋದು ಹೇಗೆ, ಬೇಗ ಬೇಗ ಕಂಡುಹಿಡಿಯೋದು ಹೇಗೆ ಅನ್ನೋದನ್ನು ಹೇಳ್ಕೊಡ್ತೀನಿ ನೋಡಿ. ಸೊ ಮೊದಲನೇದಾಗಿ ಇದನ್ನು ಗುಣಿಸ್ಬೇಕು. 3 2 6. ಸೊ ಈಗ ಓರೆ ಗುಣಾಕಾರ 2 1ಲಿ 2, ಇಲ್ಲಿ ಓರೆ ಗುಣಾಕಾರ 5 3ಲಿ 15. 15 2 17 7 ಇನ್ನು 1. ಈಗ ಇದನ್ನು ಗುಣಿಸಿ, 5 1 5, ಇಲ್ಲಿ 5, 5 ಪ್ಲಸ್ 1 6. ಸೊ ಈ ರೀತಿ ಮಾಡಬೇಕು. ನಾನು ಮಾಡಿದ್ದು ಇಷ್ಟೇ. 3 2ಲಿ 6 ಬರ್ಕೊಂಡೆ. ಓರೆ ಗುಣಾಕಾರ 2 1ಲಿ 2, 5 3ಲಿ 15. 15 ಪ್ಲಸ್ 2 17 7, 1 ಶೇಷ ಹಾಗೆ ಇಟ್ಕೊಂಡೆ, ರಿಮೈಂಡರ್ ಹಾಗೆ ಇಟ್ಕೊಂಡೆ. ಈಗ ಇದನ್ನು ಗುಣಿಸಿ. ಸೊ 5 1 5. ಸೊ 5 1ಲಿ 5, 5ಕ್ಕೆ ಏನು 1 ಇರುತ್ತಲ್ಲ, 17ರಲ್ಲಿ 1 ಇತ್ತಲ್ಲ, ಅದನ್ನು ಕೂಡಿಸಿ. 5 1 6. ಹಾಗಾದರೆ 676. ಓಕೆ. ಸೊ VGT ಅಕಾಡೆಮಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಪ್ಲೇಸ್ಟೋರಿಂದ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನೇ ಪ್ರಾಬ್ಲಮ್ಸ್ಗಳಿದ್ರು, ಏನೇ ಡೌಟ್ಸ್ಗಳಿದ್ರು 8088100752 ಈ ನಂಬರ್ಗೆ ನೀವು ಮಾಡಬಹುದು. ಈ ತರಗತಿಗಳು GPSTR, ಇದು GPSTRಗೆ ಡಿಸ್ಕ್ರಿಪ್ಟಿವ್ ಪೇಪರ್ಗೂ ಆಗುತ್ತೆ. ಈಗ ನಾವು ಮಾಡ್ತಾ ಇರೋದು, ಬಿಕಾಸ್ ಇದೆಲ್ಲ MCQs ಅಲ್ಲ ಅಲ್ವಾ, ಇದು ಪ್ರಾಬ್ಲಮ್ಸ್ಗಳು. ನಾವು ಮಾಡ್ತಾ ಇರೋದು ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಆಪ್ಷನ್ ಕೊಟ್ಟಿಲ್ಲ ನಾನು. ಆಪ್ಷನ್ ಕೊಟ್ಟಿದ್ದೀನಾ? ಓ, ಇದೆಯಲ್ಲ. ಸರಿ. ಸೊ 676. ಸೊ 676 ಸಿ ಆಪ್ಷನ್ನು. ಸೊ ಸಿ ಆಪ್ಷನ್ ಕರೆಕ್ಟ್ ಆಗಿದೆ. ಅಂದರೆ ನಾನು ಯಾಕೆ ಇದನ್ನು ಹೇಳಿದೆ ಅಂದರೆ, ಮೇ ಬಿ ನಾನು ಸ್ಲೈಡ್ನ ಮಾಡಬೇಕಾದ್ರೆ ವಿತೌಟ್ MCQಸ್ನು ಮಾಡಿದ್ದೀನಿ. ಆಗ ಅದು GPSTR ಡಿಸ್ಕ್ರಿಪ್ಟಿವ್ಗೆ ಯೂಸ್ ಆಗುತ್ತೆ, ಓಕೆನಾ? ಸೊ GPSTR, HSTR ಮತ್ತು ಟೆಟ್ಗೆ ಯೂಸ್ ಆಗುವಂತಹ ಮ್ಯಾಥ್ಸ್ನ ತರಗತಿಗಳು ಇವುಗಳು, ಓಕೆನಾ? ಸೊ ಮುಂದಿನ ಪ್ರಶ್ನೆ. ಸೊ ಯಾಕೆ ಹೇಳಿದೆ ಅಂತಂದರೆ, ನಾನು ಮೇ ಬಿ ನನಗೆ ಆ ನೆನಪಲ್ಲಿತ್ತು. ಸೊ ನಾನು ಸ್ಲೈಡಲ್ಲಿ ಕ್ವಶನ್ಸ್ಗಳನ್ನ ಹಾಕಬೇಕಾದ್ರೆ MCQಸ್ಗಳನ್ನೂ ಹಾಕಿದ್ದೀನಿ, ಆಯಿತಾ? ಬಹು ಆಯ್ಕೆ ಪ್ರಶ್ನೆಗಳನ್ನೂ ಹಾಕಿದ್ದೀನಿ, ಡಿಸ್ಕ್ರಿಪ್ಟಿವ್ ಫಾರ್ಮಲ್ಲೂ ಹಾಕಿದ್ದೀನಿ. ಹಾಗಾಗಿ ಓಕೆ. ಸೊ ಮುಂದಿನ ಪ್ರಶ್ನೆ. ಫೈಂಡ್ ದ 9th term of an AP whose first term is 5 and common difference is 4. ಓ, ಈಸಿ.
9th ಟರ್ಮ್ ಫಾರ್ಮುಲಾ ಎ ಪ್ಲಸ್ 8d. ಅದರಲ್ಲಿ ಫಸ್ಟ್ ಟರ್ಮ್ 5 ಕೊಟ್ಟಿದ್ದಾನೆ, ಕಾಮನ್ ಡಿಫ್ರೆನ್ಸ್ 4 ಕೊಟ್ಟಿದ್ದಾನೆ. ಡೈರೆಕ್ಟಾಗಿ ಹಾಕಿ 5 ಪ್ಲಸ್ 8 ಇಂಟು 4, 5 ಪ್ಲಸ್ 5 ಅಂದರೆ ಫಸ್ಟ್ ಟರ್ಮ್ ಅಲ್ವಾ, 8 4 32, 8 4 32, 32 ಪ್ಲಸ್ 5 37. ಸೊ 37 ಇರೋದು ಬಿ ಆಪ್ಷನ್ ಕರೆಕ್ಟ್ ಆಗಿದೆ. ಮುಂದಿನ ಪ್ರಶ್ನೆ, ದ 10th ಟರ್ಮ್ ಆಫ್ ಅನ್ ಎ ಪಿ. ಸೊ 10th ಟರ್ಮ್ ಫಾರ್ಮುಲಾ ಎ ಪ್ಲಸ್ 9d. ಓಕೆನಾ. ಸೊ ಇದರಲ್ಲಿ ಎ ಬೆಲೆ 2 ಆಗುತ್ತೆ, ಇದರಲ್ಲಿ ಎ ಬೆಲೆ 2 ಆಗುತ್ತೆ. ಕಾಮನ್ ಡಿಫರೆನ್ಸ್ ಅಂದರೆ 7ರಲ್ಲಿ 2 ಕಳಿಬೇಕು, ಆಗ 5 ಆಗತ್ತೆ. ಸೊ 2 ಪ್ಲಸ್ 9 ಇಂಟು 5, 2 ಪ್ಲಸ್ 5 ಇಲ್ಲಿದೆಯಲ್ಲ, ಇದನ್ನು ಮಲ್ಟಿಪಲ್ ಮಾಡಿ 47. ಫೈಂಡ್ ದ ವ್ಯಾಲ್ಯೂ ಆಫ್. ಸೊ 6 ಪ್ಲಸ್ 11 ಪ್ಲಸ್ 16, ಓಕೆ, 16 ಪ್ಲಸ್ 21 ಪ್ಲಸ್ ಡಾಟ್ 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 ಪ್ಲಸ್ 71ರವರೆಗೆ ಇರುವ ಸಂಖ್ಯೆಗಳನ್ನು ಆ್ಯಡ್ ಮಾಡಿದಾಗ ಅದಕ್ಕೆ ಬರುವಂತಹ ಮೌಲ್ಯ ಉತ್ತರವೇನು? ಇದು ಪ್ರಶ್ನೆ. ಓಕೆ, ಸೊ ಮಾಡ್ತಾ ಇದ್ದೀರಾ? ಓಕೆ, ಬ್ಯಾಕ್ಗ್ರೌಂಡ್ ಸ್ಕ್ರೀನ್, ವೈ ವಾಟ್ ಹ್ಯಾಪನ್ ಟು ಬ್ಯಾಕ್ಗ್ರೌಂಡ್ ಸ್ಕ್ರೀನ್? ಓಕೆ, ಸೊ ಈ ಪ್ರಶ್ನೆಯಲ್ಲಿ ಇಷ್ಟನ್ನು ಆ್ಯಡ್ ಮಾಡಬೇಕು ಅಂತಂದರೆ ಮೊದಲನೇದಾಗಿ ನೀವು ಏನ್ ಸೂತ್ರವನ್ನು ಯೂಸ್ ಮಾಡ್ಕೊಂಬಿಡಿ, ಅಥವಾ ಎಸ್ ಎನ್ನ ಯೂಸ್ ಮಾಡ್ಕೋಬಹುದು. ಪ್ಲಸ್ ಬಿಕಾಸ್ ಇಲ್ಲಿ 71 ಇದು ಇಲ್ಲಿವರೆಗೂ ಆ್ಯಡ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಇಲ್ಲಿವರೆಗೂ ಆ್ಯಡ್ ಮಾಡಬೇಕು ಅಂತ ಹೇಳಿದ್ದಾರೆ ಅಂದರೆ ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ನಂಬರ್ ಇದೆ ಅಂತ ಗೊತ್ತಿಲ್ವಲ್ಲ. ಹಾಗಾಗಿ ಮೊದಲು ಎನ್ ಸೂತ್ರವನ್ನು ಹಾಕ್ಕೊಂಡು ಎನ್ ಕಂಡಿಟ್ಕೊಳ್ಳಿ. ಇಲ್ಲಿ ಇದು ಎ ಎನ್ ಆಗತ್ತೆ. ಸೊ 71 ಎ ಅಂತಂದರೆ ಇದು. ಸೊ 6 ಪ್ಲಸ್ ಎನ್ ಅಂದರೆ ಗೊತ್ತಿಲ್ಲ, ಡಿ ಅಂತಂದರೆ ಇವೆರಡರ ಮಧ್ಯದಲ್ಲಿರುವ ವ್ಯತ್ಯಾಸ 11 ಮೈನಸ್ 6. ಅರ್ಥ ಆಗ್ತಿದೆಯಾ? ಸೊ ಹಾಗಾದರೆ ಇಲ್ಲಿ 5, ಹಾಗಾದರೆ ಇಲ್ಲಿ 5 ಹಾಕ್ಕೊಳ್ಳಿ. 71 ಈಕ್ವಲ್ಸ್ 6 ಪ್ಲಸ್ 5ನ್ನು ಎನ್ ಗುಣಿಸಿದ್ರೆ 5n ಮೈನಸ್ 5. 71 ಈಕ್ವಲ್ಸ್ 6ರಲ್ಲಿ 5 ಹೋದರೆ 1, 6ರಲ್ಲಿ 5 ಹೋದರೆ 1 ಪ್ಲಸ್ 5n. 1ನ ಈ ಕಡೆ ಕರ್ಕೊಳ್ಳಿ. 71 ಮೈನಸ್ 1 ಈಕ್ವಲ್ಸ್ 5n. ಹಾಗಾದರೆ 5n ಅನ್ನೋದು 70 ಆಯಿತು. 5ರಿಂದ ಭಾಗಿಸಿದ್ರೆ 5 1ಲಿ 5 1ಲಿ 5, 2 ಉಳ್ಕೊತ್ತು ಅಂದರೆ 7 ಅಂದರೆ 2 70, 5 4 20. ಸೊ ಎನ್ ಅಂದರೆ 14. ಹಾಗಾದರೆ ಇವೆರಡರ ಮಧ್ಯೆ ಅಥವಾ 6ರಿಂದ 71ರವರೆಗೆ ಎಷ್ಟು ಸಂಖ್ಯೆಗಳಿದೆ? 14 ಸಂಖ್ಯೆಗಳಿದೆ. 14 ಸಂಖ್ಯೆಗಳವರೆಗಿನ ಮೊತ್ತವನ್ನು ಕಂಡುಹಿಡಿಬೇಕು ನೀವೀಗ. ಸೊ ಅದಕ್ಕೆ ಸೂತ್ರ ಎಸ್ ಎನ್ ಇಸ್ ಈಕ್ವಲ್ಸ್ ಟು n/2 ಇಂಟು 2a ಪ್ಲಸ್ n ಮೈನಸ್ 1 ಇಂಟು ಡಿ. ಸೊ ಎನ್ ಅಂದರೆ 14 ಪದಗಳಿದೆ, 14 ಟರ್ಮ್ಸ್ ಇದೆ, ಇಂಟು 2 ಇಂಟು ಎ ಅಂದರೆ 6, ಎನ್ ಅಂದರೆ 14 ಮೈನಸ್ 1 ಇಂಟು ಕಾಮನ್ ಡಿಫ್ರೆನ್ಸ್ ಎಷ್ಟು? 5. 2 1ಲಿ 2 7ಲಿ 7 ಇಂಟು 6 2ಲಿ 12 ಪ್ಲಸ್ ಇಲ್ಲಿ 13 ಇಂಟು 5.
ಓಕೆನಾ? ಐ ಹೋಪ್ ನಿಮ್ಗೆಲ್ಲರಿಗೂ ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತೀನಿ. ಏನೇ ಡೌಟ್ಸ್ಗಳಿತ್ತು ಅಂತಂದ್ರೂ ನೀವು ಕೇಳಿ ನಮಗೆ ಕ್ಲಿಯರ್ ಮಾಡ್ಕೋಬಹುದು. ಸೊ 7 ಇಂಟು 12 ಪ್ಲಸ್ 65, 65ಕ್ಕೆ ಆ್ಯಡ್ ಮಾಡಿ 12. ಸೊ 7 ಇಂಟು 65 75 77. 7 7 ಕಡೆಯ ಅಂಕಿಯನ್ನು ಗುಣಿಸ್ ನೋಡಿ. 7 7 49. ಹಾಗಾದರೆ ಕಡೆಯ ಅಂಕಿಯಲ್ಲಿ 9 ಇರಬೇಕು. ಸೊ ಕಡೆಯ ಅಂಕಿಯಲ್ಲಿ 9 ಇರೋದ್ರಲ್ಲಿ ಬಿ ಆಗಲ್ಲ, ಸಿ ಆಗಲ್ಲ. ಯಾಕೆಂದರೆ ಕಡೆಯ ಅಂಕಿಯಲ್ಲಿ ಒಂದಿದೆ. ನಮಗೆ ಇಷ್ಟನ್ನೆಲ್ಲ ಮಾಡೋ ಅವಶ್ಯಕತೆ ಇರಲ್ಲ. ಯಾಕೆ ಅಂತಂದರೆ ಇದನ್ನು 77ನ 7 ಗುಣಿಸ್ಬೋದು. ಬಟ್ ದೊಡ್ಡ ಸಂಖ್ಯೆನ ಬಂದ್ಬಿಟ್ರೆ ಆಗ ಕಡೆಯ ಅಂಕಿಯನ್ನು ನೋಡಿಕೊಂಡು ನಾವು ಗುಣಿಸ್ತೀವಿ. ಕಡೆಯ ಅಂಕಿಯನ್ನು ಗುಣಿಸಿದಾಗ ಬರುವ ಆನ್ಸರ್ನ ಲಾಸ್ಟ್ ಡಿಜಿಟ್ನ ನಾವು ಆಪ್ಷನಲ್ಲಿ ಕಂಪೇರ್ ಮಾಡಿದಾಗ ಇಲ್ಲಿ 9 ಬರಬೇಕು. ಉತ್ತರದಲ್ಲೂ ಕಡೆಯ ಅಂಕಿಯಲ್ಲಿ 9 ಇರಬೇಕು. ಸೊ ಉತ್ತರದಲ್ಲಿ ಕಡೆಯ ಅಂಕಿಯಲ್ಲಿ 9 ಅಂತಂದರೆ ಇದರಲ್ಲಿ ಇಲ್ಲ. ಸೊ ಇದರಲ್ಲೂ ಇಲ್ಲ. ಆದರೆ ಇದಾಗಬೇಕು ಅಥವಾ ಇದಾಗಬೇಕು. ಅರ್ಥ ಆಗ್ತಿದೆಯಾ? ಇದು ಒಂದು ಮೆಥಡ್. ಏನು ಮೆಥಡು? ನಾವು ಹೇಗೆ ಉತ್ತರವನ್ನು ವಿತೌಟ್ ಮಲ್ಟಿಪ್ಲಿಕೇಶನ್ ನಾವು ಆಪ್ಷನ್ನ ಮುಖಾಂತರ ಯೂನಿಟ್ ಡಿಜಿಟನ್ನು ನೋಡಿಕೊಂಡು ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅನ್ನುವಂಥದ್ದು. ಕ್ಲಿಯರಾ? ಸೊ 7 7 49 9 4, 7 49 ಪುನಃ 49 4 53. ಸೊ ಎ ಆಪ್ಷನ್ ಕರೆಕ್ಟ್ ಆಗಿದೆ, ಡಿ ಅಲ್ಲ. ಮುಂದಿನ ಪ್ರಶ್ನೆ, ಹೌ ಮೆನಿ 2 ಡಿಜಿಟ್ ನಂಬರ್ಸ್ ಆರ್ ಡಿವಿಸಿಬಲ್ ಬೈ 3? 2 ಡಿಜಿಟ್ ನಂಬರ್ ಸ್ಟಾರ್ಟ್ ಆಗೋದು ಎಲ್ಲಿಂದ ಸರ್? 10ರಿಂದ. ಓಕೆ, ಹೌ ಮೆನಿ 2 ಡಿಜಿಟ್ ನಂಬರ್ ಆರ್ ಡಿವಿಸಿಬಲ್ ಬೈ 3? 10ರಿಂದ 99ವರೆಗೆ. ಎಷ್ಟು 2 ಅಂಕಿಯ ಸಂಖ್ಯೆಗಳನ್ನು 3ರಿಂದ ಭಾಗಿಸಬಹುದು? ಸೊ 3ರಿಂದ ಭಾಗಿಸಬಹುದು. ಮೊದಲನೇ 10 ಡಿವೈಡ್ ಆಗುತ್ತಾ? ಇಲ್ಲ. 12 ಆಗುತ್ತೆ. 12 ಆದಮೇಲೆ 15 ಆಗುತ್ತೆ, 18 ಆಗುತ್ತೆ, ಡಾಟ್ ಡಾಟ್ ಡಾಟ್. ಕಡೆಯ ಅಂಕಿ 99 ಆಗುತ್ತೆ. ಯಾಕಂದರೆ ನೆಕ್ಸ್ಟ್ ಡಿಜಿಟ್ ಇರೋದು 100. ಇದು 3 ಅಂಕಿಯ ಸಂಖ್ಯೆ ಆಗೋಯ್ತು. ಬಟ್ ನಮಗೆ 2 ಅಂಕಿ ಕೇಳಿರೋದು. ಹೌ ಮೆನಿ 2 ಡಿಜಿಟ್ ನಂಬರ್ಸ್ ಆರ್ ಡಿವಿಸಿಬಲ್ ಬೈ 3? ಸೊ ಸೂತ್ರ an ಈಕ್ವಲ್ಸ್ a ಪ್ಲಸ್ n ಮೈನಸ್ 1 ಇಂಟು ಡಿ. ಇದು ಎ ಆಗುತ್ತೆ. ಡಿ ಅಂದರೆ 15 ಮೈನಸ್ 12 3. ಅಥವಾ 3ರಿಂದ ಡಿವೈಡ್ ಆಗೋದ್ರಿಂದ ಕಾಮನ್ ಡಿಫ್ರೆನ್ಸ್ 3 ಆಗಲೇಬೇಕು. ಇದು ಎ ಎನ್ ಆಗುತ್ತೆ. ಸೊ 99 ಈಕ್ವಲ್ಸ್ 12 ಪ್ಲಸ್ ಎನ್ ಅಂದರೆ ಗೊತ್ತಿಲ್ಲ ಸರ್, ಇದು 3. ಇಲ್ಲಿ 12 ಪ್ಲಸ್ 3 ಎನ್ ಮೈನಸ್ 3. 12ರಲ್ಲಿ 3 ಹೋದರೆ ಎಷ್ಟು? 12ರಲ್ಲಿ 3 ಹೋದರೆ 9. ಆ 9 ಈಚೆ ಕರ್ಕೊಂಡ್ರೆ -9. ಹಾಗಾದರೆ 99ರಲ್ಲಿ 9 ಹೋದರೆ 90. ಓಕೆನಾ? ಮೂರೊಂದ್ಲಿ 3 3 9 30. ಸೊ ಎನ್ನ ಬೆಲೆ 30. ಎನ್ನ ಬೆಲೆ 30 ಅಂದ್ರೆ ಅರ್ಥ ಏನು? ಸೊ 2 ಅಂಕಿಯ ಸಂಖ್ಯೆಯಲ್ಲಿ 3ರಿಂದ ಭಾಗಿಸಬಹುದಾದ ಒಟ್ಟು ಸಂಖ್ಯೆಗಳು ಎಷ್ಟಿರುತ್ತೆ? 30 ಇರುತ್ತೆ. ಸೊ 30 ಎ ಆಪ್ಷನ್ ಕರೆಕ್ಟ್ ಆಗಿದೆ. ಬ್ಯಾಕ್ಗ್ರೌಂಡ್ ಸ್ಕ್ರೀನ್ ಐ ಡೋಂಟ್ ನೋ, ಅದನ್ನ ಸರಿ ಮಾಡ್ತೀನಿ. ಬ್ಯಾಕ್ಗ್ರೌಂಡ್ ಸ್ಕ್ರೀನ್ ಮೇ ಬಿ ಹಿಂದ್ಗಡೆ ಏನೋ ಬೆಳಕು ಬರ್ತಾರ ಸರ್, ಇಲ್ಲಲ್ಲ. ಸೊ ಹಿಂದ್ಗಡೆ ಏನೋ ಬೆಳಕು ಬರ್ತಾ ಇರಬೇಕು ಅನ್ಸುತ್ತೆ. ವಿಲ್ ಚೆಕ್, ಅದನ್ನ ಚೆಕ್ ಮಾಡ್ತೀನಿ ನಾನು. ಐ ಡೋಂಟ್ ನೋ ವಾಟ್ ಹ್ಯಾಪನ್. ಓಕೆನಾ? ಓಕೆ, ಮುಂದಿನ ಪ್ರಶ್ನೆ. ಓಕೆ, ಇದನ್ನ ನಾವು ವಿಲ್ ಡಿವೈಡ್ ದ ಪೋರ್ಷನ್ಸ್. ಅರ್ಥ ಆಗ್ತಿದೆಯಾ? ಸೊ ನಾವು ಪೋರ್ಷನ್ ಅನ್ನ ಡಿವೈಡ್ ಮಾಡ್ಕೊಳ್ಳೋಣ.
ಅಂದರೆ ಈಗ ನಾನು ಎ ಪಿ ಬಗ್ಗೆ ಮಾತಾಡ್ತಿದ್ದೆ ಅಲ್ವಾ, ಎ ಪಿ ಬಗ್ಗೆನೇ ಮಾತಾಡೋಣ. ಸೊ ಎ ಪಿ ಪ್ರಶ್ನೆಗಳನ್ನ ತಗೊಂಡ್ರೆ ಇಟ್ಸ್ ಈಸಿ ಫಾರ್ ಯು ಪೀಪಲ್ ಟು ಅಂಡರ್ಸ್ಟ್ಯಾಂಡ್. ಅಥವಾ ಮಿಕ್ಸಪ್ ಮಾಡ್ತೀನಿ ಅಂತಂದ್ರೂ ತೊಂದರೆ ಇಲ್ಲ, ಮಿಕ್ಸಪ್ ಮಾಡಿಕೊಂಡು ನೀವು ಆರಾಮಾಗಿ ಕಲ್ತ್ಕೋಬಹುದು. ಸಿ ಕ್ಲಾಸಸ್ಗಳನ್ನ ನಾವು ಹೀಗೆ ಮಾಡೋಣ. ಸೊ ಹೇಗೆ ಮಾಡೋಣ ಅಂತಂದರೆ, ಒಂದು ಟಾಪಿಕ್ ತಗೊಂಡ್ರೆ ಆ ಟಾಪಿಕ್ ಮೇಲೆ ಸೊ ಅದರ ಬೇಸ್ ಮೇಲೆ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ಕೊಂಡು ಹೋಗೋಣ. ಈ ಥರ ಬೇಕಾದ್ರೂ ಮಾಡಬಹುದು. ಇಲ್ಲಿ ನೋಡಿ, ಮತ್ತೊಂದು ಪ್ರಶ್ನೆ ಇದೆ, ಇದು ಆರ್ ಎಫ್, ರ್ಯಾಷನಲೈಸಿಂಗ್ ದ ಡಿನಾಮಿನೇಟರ್ ಮಾಡುವಂಥದ್ದು. ಓಕೆ, ಸೊ ಈ ರೀತಿ ಪ್ರಶ್ನೆನೂ ಕೂಡ ನೀವು ಮಾಡಬಹುದು. ಫಾರ್ ಎಕ್ಸಾಂಪಲ್ ಒಂದನ್ನು ಹೇಳೋದಾದರೆ, 1/5 + 3√2 ಇದರ ರೀಅರೇಂಜ್ಡ್ ಅಂತ ಮಾಡಿದಾಗ, ರೀಅರೇಂಜ್ ನಂಬರ್ ಆಫ್ ಡಿವೈಸರ್ ಅಂತ ಮಾಡಿದಾಗ, ಇಲ್ಲಿ 5 + 3√2 ಇತ್ತು ಅಂತಂದರೆ, ಈ ರೀತಿ ಸಂಖ್ಯೆಗಿತ್ತು ಅಂತಂದರೆ ನಮ್ಮ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂದರೆ ಆರ್ ಎಫ್ ಮಾಡಬೇಕು. ಆರ್ ಎಫ್ ಅಂದರೆ ಏನು? ರ್ಯಾಷನಲೈಸಿಂಗ್ ಫ್ಯಾಕ್ಟರ್, ರ್ಯಾಷನಲೈಸಿಂಗ್ ದ ಡಿನಾಮಿನೇಟರ್ ಅಂತ ನಾವು ಕರಿತೀವಿ. ಗೊತ್ತಿದೆಯಾ? ಛೇದದ ಅಕರ್ಣೀಕಾರಕ ಮಾಡಬೇಕು ಅಂತ ನಾವು ಹೇಳ್ತೀವಿ. ಛೇದದ ಅಕರ್ಣೀಕಾರಕ. ಓಕೆನಾ? ಛೇದದ ಅಕರ್ಣೀಕಾರಕ ಮಾಡೋದಾದ್ರೆ ಮೊದಲನೇದಾಗಿ ಇಲ್ಲಿ ಕೆಳಗಿರುವ ಆರ್ ಎಫ್, ಕೆಳಗಿರುವ ಡಿನಾಮಿನೇಟರ್ದು ಆರ್ ಎಫ್ ಬರ್ಕೋಬೇಕು. ಇದು ದ್ವಿಪದ, ಇದು ಬೈನಾಮಿಯಲ್. ಎಲ್ಲಿ ದ್ವಿಪದ ಇರುತ್ತೋ, ಬೈನಾಮಿಯಲ್ ಇರುತ್ತೋ, ಅದರ ಆರ್ ಎಫ್ ಏನಾಗುತ್ತೆ ಅಂದರೆ ಅದೇ ಆಗಿರುತ್ತೆ, ಆದರೆ ಅದರ ವಿರುದ್ಧ ಚಿಹ್ನೆ, ಪ್ಲಸ್ ಇದ್ರೆ ಮೈನಸ್. ಅರ್ಥ ಆಯ್ತಾ? ಸೊ ಈ ರೀತಿ ಸಂಖ್ಯೆ ಕೊಟ್ಟಾಗ ನಾವು ಏನು ಮಾಡಬೇಕು ಅಂತಂದರೆ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಆರ್ ಎಫ್ ಮಾಡಬೇಕು, ರ್ಯಾಷನಲೈಸಿಂಗ್ ದ ಡಿನಾಮಿನೇಟರ್ ಮಾಡಬೇಕು, ಕನ್ನಡದಲ್ಲಿ ಛೇದದ ಅಕರ್ಣೀಕಾರಕ ಮಾಡಬೇಕು. ಓಕೆನಾ? ಸರಿ, ಹಾಗಾದರೆ ಏನದು ಛೇದದ ಅಕರ್ಣೀಕಾರಕ ಅಂದರೆ, ಮೊದಲನೇ ಸ್ಟೆಪ್ಪಲ್ಲಿ ಈ ಕೆಳಗಿರುವ ಡಿನಾಮಿನೇಟರ್ ಛೇದದ ಆರ್ ಎಫ್ ಬರ್ಕೋಬೇಕು. ಆರ್ ಎಫ್ ಏನಾಗುತ್ತೆ ಅಂದರೆ, ಇದು ದ್ವಿಪದ ಆಗಿರೋದ್ರಿಂದ, ಬೈನೋಮಿಯಲ್ ಆಗಿರೋದ್ರಿಂದ ಅದನ್ನೇ ಬರ್ಕೋಬೇಕು, ಆದರೆ ವಿರುದ್ಧ ಚಿಹ್ನೆ, ಪ್ಲಸ್ ಇದ್ರೆ ಮೈನಸ್, ಮೈನಸ್ ಇದ್ರೆ ಪ್ಲಸ್. ಕ್ಲಿಯರಾ? ಸರಿ, ಇಲ್ಲಿ ಬಂದಿರೋ ಆರ್ ಎಫ್ ಅನ್ನ ಒಂದು ಬಾರಿ ನ್ಯೂಮರೇಟರ್ಗೆ ಮಲ್ಟಿಪಲ್ ಮಾಡಿ, ಒಂದು ಬಾರಿ ಡಿನಾಮಿನೇಟರ್ಗೆ ಡಿವೈಡ್ ಮಾಡಬೇಕು. ಸರಿ, ಈಗ ಇದನ್ನು ಮಲ್ಟಿಪಲ್ ಮಾಡಿ 1ರಿಂದ ಗುಣಿಸಿದ್ರೆ ಅದೇ ಬರುತ್ತೆ. 5 - 3√2. ಈಗ ಕೆಳಗಡೆ ಇರೋದು ನಮಗೆ ಯಾವ ತರಹ ಕಾಣುತ್ತೆ ಅಂದರೆ a + b × a - b ತರಹ ಕಾಣುತ್ತೆ. a + b × a - b ಅಂದರೆ a² - b² ಆಯಿತು. ಸೊ a² - b² ನ ಮಾಡ್ತೀನಿ ಅಂದರೆ a² - b² ಆಯಿತು. ಸೊ ಇದನ್ನ ಬಿಡಿಸೋದಾದರೆ 5 - 3√2, 5² ಅಂದರೆ 25, ಇಲ್ಲಿ 3ಕ್ಕೆ ಸ್ಕ್ವೇರ್ ಹಾಕಿದ್ರೆ 9, 2ರಲ್ಲಿ ಸ್ಕ್ವೇರ್ಗೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯಿತು, ಇಲ್ಲಿ 2. ಅರ್ಥ ಆಯ್ತಾ? ಈ ಸ್ಕ್ವೇರು 3ಕ್ಕೂ ಅಪ್ಲೈ ಆಗುತ್ತೆ, ರೂಟ್ಗೂ ಅಪ್ಲೈ ಆಗುತ್ತೆ ಅಂತ ಅಷ್ಟೇ, ಇನ್ನೇನು ಇಲ್ಲ. ಓಕೆ, ಸೊ 3ಕ್ಕೆ ಅಪ್ಲೈ ಮಾಡಿದ್ರೆ 3² ಅಂದರೆ 9, 2ಕ್ಕೆ ಸ್ಕ್ವೇರ್ಗೆ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು, ಇನ್ನು 2ನ್ನ ಹಾಗೆ ಬರ್ಕೊಂಡಿದ್ದೀವಿ. 5 - 3√2, 25 - 9 = 18. ಅರ್ಥ ಆಯ್ತಾ? ಸರಿ, 25ರಲ್ಲಿ 18 ಹೋದ್ರೆ ಎಷ್ಟು? 7. ಹಾಗಾದರೆ 5 - 3√2 / 7. ಸೊ 5 - 3√2 / 7, 5 - 3√2 / 7 ಅನ್ನೋದು ಡಿ ಆಪ್ಷನಲ್ಲಿದೆ. ಸೊ ಡಿ ಆಪ್ಷನ್ ಕರೆಕ್ಟ್ ಆಗಿದೆ. ಓಕೆ, ಸೊ ಇದನ್ನೆಲ್ಲವನ್ನು ಮಾಡೋಣ. ಇದೊಂದಿದೆ ನೋಡಿ, ಇದು ಅದೇ ಕ್ವಶನ್ ಅಂದ್ಕೊಳ್ತೀನಿ, ಅದೇ ಕ್ವಶನ್ ಇದು. ಓಕೆ, ಈ ಥರ ಪ್ರಶ್ನೆಗಳನ್ನ ಮಾಡೋಣ. ಸೊ ಇಲ್ಲೊಂದು ಎ ಪಿ ಇದೆಯಲ್ಲ, ನಾನೇನು ಹೇಳಿದೆ, ಒಂದ್ಸಲ ಎ ಪಿ ತೊಗೊಂಡ್ರೆ ಎ ಪಿನೇ ಮಾಡಬೇಡಿ. ಸೊ x + 1, 5x, 6x + 5 ಅನ್ನೋದು ಎ ಪಿಲಿದ್ದರೆ ಎಕ್ಸ್ನ ವ್ಯಾಲ್ಯೂ ಏನು?
ಸೊ ಎಕ್ಸ್ನ ವ್ಯಾಲ್ಯೂ ಅಂತ ತಗೋಬೇಕು ಅಂದರೆ ಅಥವಾ ಫೈಂಡ್ ಔಟ್ ಮಾಡಬೇಕು ಅಂದರೆ ಈ ರೀತಿ ಬರ್ಕೊಳ್ಳಿ. ಮೊದಲನೇದನ್ನು A1, ಎರಡನೇದನ್ನು A2, ಮೂರನೇದನ್ನು A3 ಅಂತ ಬರ್ಕೊಳ್ಳಿ. ಬರ್ಕೊಂಡಾದ್ಮೇಲೆ ಏನು ಮಾಡಬೇಕು? ಏನೂ ಇಲ್ಲ. ಸೊ ಸೂತ್ರ ಹಾಕಿ A2 ಮೈನಸ್ A1 ಈಕ್ವಲ್ಸ್ A3 ಮೈನಸ್ A2 ಹಾಕಿ. ಸೊ ಇಲ್ಲಿರೋ ಬೆಲೆಗಳನ್ನು ಹಾಕಿದ್ರೆ 5x ಮೈನಸ್ ಎಕ್ಸ್ ಪ್ಲಸ್ 1 ಬ್ರಾಕೆಟ್ ಈಕ್ವಲ್ಸ್ A3 ಅಂದರೆ 6x ಪ್ಲಸ್ 5 ಮೈನಸ್ A2 ಅಂದರೆ 5x. ಇಲ್ಲಿ ಬ್ರಾಕೆಟ್ ಹಾಕ್ತೆ ಅಂದರೆ ಯಾವಾಗ ಬೈನೋಮಿಯಲ್ ಇರುತ್ತೋ, ಬೈನೋಮಿಯಲ್ ಹಿಂದೆ ಮೈನಸ್ ಇರುತ್ತೋ, ಆಗ ಮೈನಸ್ನ ಮುಂದೆ ಬ್ರಾಕೆಟ್ ಹಾಕೊಂಡು ಈ ಮೈನಸ್ಸನ್ನು ಈ ಚಿಹ್ನೆ ಜೊತೆಗೆ ಗುಣಿಸ್ಬೇಕು. ಇಲ್ಲ ಅಂದರೆ ಉತ್ತರ ತಪ್ಪು ಬರುತ್ತೆ. ಹಾಗಾದರೆ 5x ಮೈನಸ್ ಇಂಟು ಪ್ಲಸ್ ಮೈನಸ್ ಎಕ್ಸ್ ಮೈನಸ್ ಇಂಟು ಪ್ಲಸ್ ಮೈನಸ್ 1 ಈಕ್ವಲ್ಸ್ 6x ಪ್ಲಸ್ 5 ಮೈನಸ್ 5x. ಇಲ್ಲಿ ನಾವು ಸ್ಟೆಪ್ ಬೈ ಸ್ಟೆಪ್ ಬರೆದು ತೋರಿಸ್ತಾ ಇದ್ದೀನಿ. ಬಟ್ ಎಕ್ಸಾಮಲ್ಲಿ ಇದನ್ನೆಲ್ಲ ನೀವು ಮಾಡಲ್ಲ. ಇಲ್ಲೇ ಡೈರೆಕ್ಟಾಗಿ ಮಾಡ್ತೀರಾ. 6x 5x ಹೋದರೆ 1x ಅಂತ ಬರೀತೀರಾ. ಅರ್ಥ ಆಗ್ತಿದೆ ಹೇಳೋದು? ಸರಿ, ಏನೇನು ಉಳಿತು ಅದನ್ನು ಬರ್ಕೊಳ್ಳೋಣ. 5x ಮೈನಸ್ ಎಕ್ಸ್ ಮೈನಸ್ 1 ಈಕ್ವಲ್ಸ್ 6x ಪ್ಲಸ್ 5 ಮೈನಸ್ 5x. 5x ಅಲ್ಲಿ 1x ಹೋದರೆ 4x ಮೈನಸ್ 1 ಈ ಕಡೆನಾ. 6x ಅಲ್ಲಿ 5x ಹೋದರೆ 1x ಪ್ಲಸ್ 5. ಈ 1 ನೀಚೆ ಕಳಿಸಿ, ಎಕ್ಸ್ ನೀಚೆ ಕಳಿಸಿ. 4x ಮೈನಸ್ 1x ಈಕ್ವಲ್ಸ್ 5 ಮೈನಸ್ 1 ಆ ಕಡೆಗೆ ಹೋದರೆ ಪ್ಲಸ್ 1. 4x ಅಲ್ಲಿ 1x ಹೋದರೆ 3x ಈಕ್ವಲ್ಸ್ ಟು 6, 3 1 3 2. ಸೊ ಹಾಗಾದರೆ ಆನ್ಸರು ಎಕ್ಸ್ನ ಬೆಲೆ 2. ಸೊ ಎಕ್ಸ್ನ ಬೆಲೆ 2 ಇರೋ ಆಪ್ಷನ್ನು 4ನೇದು. ಸೊ 4ನೇ ಆಪ್ಷನ್ ಕರೆಕ್ಟ್ ಆಗಿದೆ. ಓಕೆ, ಅರ್ಥ ಆಯ್ತಾ? ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ಓಕೆ, ಈ ಥರ ಪ್ರಶ್ನೆಗಳನ್ನ ಮುಂದಿನ ತರಗತಿಗಳಲ್ಲಿ ಬಿಡಿಸ್ಕೊಡ್ತೀನಿ. ಇದು ಪ್ರತಿದಿನವೂ ಇರುತ್ತೆ ಕ್ಲಾಸು. ಸೊ ಹಾಗಾಗಿ ನನ್ನ ಯೂಟ್ಯೂಬ್ ಚಾನಲ್ VGT ಅಕಾಡೆಮಿ ನನ್ನ ಯೂಟ್ಯೂಬ್ ಚಾನಲ್ VGT ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಆದಷ್ಟು ಲೈಕ್ ಆ್ಯಂಡ್ ಶೇರ್ ಮಾಡಿ. ಹಾಗೆ VGT ಅಕಾಡೆಮಿ ಆ್ಯಪ್ ಪ್ಲೇಸ್ಟೋರ್ನಲ್ಲಿ ಇದೆ. ಸೊ ನೀವು ಅದನ್ನು ಡೌನ್ಲೋಡ್ ಮಾಡ್ಕೋಬಹುದು. ಈ ಆ್ಯಪ್ನಲ್ಲಿ ನಿಮಗೆ HSTR, GPSTR, ಟೆಟ್, ಓಕೆ TTE ಬರ್ದಾ? ಓಕೆ, ಟೆಟ್, ಅದು ಟೆಟ್. ಸೊ ಟೆಟ್ ಕೋರ್ಸ್ಗಳು ಲಭ್ಯ ಇದೆ ನಿಮಗೆ. ಸೊ ಟೆಟ್ ಅನ್ನುವಂಥದ್ದು ನಿಮಗೆ ಕೇವಲ 325 ರೂಪಾಯಿಗಿದೆ. ಇದರಲ್ಲಿ ಮ್ಯಾಥ್ಸ್ ಫಿಸಿಕ್ಸ್ ಸಿಗುತ್ತೆ. ನಾನು ಮಾತಾಡ್ತಾ ಇರೋದು ಬರೀ ಮ್ಯಾಥ್ಸ್ ಫಿಸಿಕ್ಸ್ ಮಾತ್ರ. ಸೊ HSTR, GPSTR ಸ್ಪೆಸಿಫಿಕ್ ಪೇಪರ್, MCQs, ಡಿಸ್ಕ್ರಿಪ್ಟಿವ್ ಸೊ ಇರುತ್ತೆ ನಿಮಗೆ. ಇದು ಕೇವಲ 399. ಇದರ ಜೊತೆಗೆ ಅತಿ ಮುಖ್ಯವಾಗಿ ನಮ್ಮ ಆ್ಯಪ್ನಲ್ಲಿ ಮಾಕ್ ಟೆಸ್ಟ್ ಲಭ್ಯವಿದೆ, ಕ್ವಿಜ್ ಲಭ್ಯವಿದೆ, ಸಪ್ರೇಟಾಗಿ ಲಭ್ಯವಿದೆ. 99 ರೂಪಾಯಿಗೆ ಮಾತ್ರ. ಆ್ಯಪಲ್ಲಿ ನೀವು ಕೋರ್ಸನ್ನು ತೊಗೊಂಡ್ರು ಇದರೊಳಗೆ ಇದು ಕೂಡ ಇರುತ್ತೆ. ಬರೀ ಮಾರ್ಕ್ ಟೆಸ್ಟ್ ಕ್ವಿಜ್ ತಗೋತೀನಿ ಅಂದರೆ 99 ರೂಪೀಸ್ಗಿದೆ. ಇದರಲ್ಲಿ ಮ್ಯಾಥ್ಸ್ನ ಫಿಸಿಕ್ಸ್ನ ಕ್ವಶನ್ಸ್ಗಳು ಇರುತ್ತೆ. ಸೊ ನೀವು ಅಟೆಂಡ್ ಮಾಡಬಹುದು. ಅಂದರೆ ಅದು ನಿಮಗೆ ಒಂದು ರಿವಿಷನ್ ಆದಂಗೆ ಆಗುತ್ತೆ ಅನ್ನುವಂಥದ್ದು. ಅದರಿಂದ ಕ್ಲಿಯರಾ? ಓಕೆ, ಸೊ ರಿವಿಷನ್ ಆಗುತ್ತೆ. ಮಾಕ್ ಟೆಸ್ಟ್ ಅಟೆಂಡ್ ಮಾಡಿ, ತುಂಬ ಯೂಸ್ ಆಗುತ್ತೆ. ಕ್ವಿಜ್ ಅಟೆಂಡ್ ಮಾಡಿ, ತುಂಬ ಯೂಸ್ ಆಗುತ್ತೆ. ಕ್ಲಿಯರಾ? ಸೊ ಏನೇ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೂ ಕೂಡ ನೀವು ಸೊ ಈ ನಂಬರ್ಗೆ ನೀವು ಡಯಲ್ ಮಾಡ್ಬೋದು. 8088100752 ಎಲ್ಲವನ್ನ ಹೇಳಿದ್ದೀನಿ. ಪ್ರತಿದಿನ ಈ ಕ್ಲಾಸಸ್ಗಳಿರುತ್ತೆ. ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಡಿಸ್ಕ್ರಿಪ್ಟಿವ್ ಪೇಪರನ್ನು ಮಾಡಿಕೊಡ್ತೀವಿ GPSTRದು. ಓಕೆ, ಐ ಹೋಪ್ ಕ್ಲಾಸ್ನಲ್ಲಿ ಹೇಳಿದ್ದು ಕ್ವಶನ್ಸ್ಗಳನ್ನ ತಗೊಂಡಿದ್ದು ಏನು ಮಾಡಿದ್ದು ಅದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು. ಐ ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಸೆಷನ್.